ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಫುಟೇಜ್ ಟಿವಿ ನೈನ್ಗೆ ಲಭ್ಯವಾಗಿದೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೈಮ್ ಬಾಂಬ್ ಇಟ್ಟಂತಹ ಶಂಕಿತ ಆರೋಪಿಯ ಚಹರೆ ಈಗ ಪತ್ತೆಯಾಗಿದೆ. ಸಿಸಿಟಿವಿಯಲ್ಲಿ ಶಂಕಿತನ ಚಹರೆ ಪತ್ತೆಯಾಗಿದೆ. ಜೊತೆಗೆ ಆತ ಅಲ್ಲಿ ಓಡಾಡಿರುವಂತದ್ದು ಚಲನವಲನ ಕೂಡ ಸೆರೆಯಾಗಿದೆ. ಶಂಕಿತ ಆರೋಪಿ ತಲೆ ಮೇಲೆ ಒಂದು ಬಿಳಿ ಬಣ್ಣದ ಟೋಪಿ ಇದೆ, ಹ್ಯಾಟ್ ಹಾಕೊಂಡಿದ್ದಾನೆ ಆತ. ಅದರ ಮೇಲೆ ನಂಬರ್ 10 ಅಂತ ಹೇಳಿ ಬರ್ದಿದೆ. ಆ ಹ್ಯಾಟ್ ಅನ್ನ ಧರಿಸಿಕೊಂಡಿರುವಂತವನೇ ಆರೋಪಿ ಅನ್ನುವಂಥದ್ರ ಬಗ್ಗೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ. ಕಪ್ಪು ಬಣ್ಣದ ಮಾಸ್ಕ್ ಹಾಕೊಂಡಿರುವಂತಹ ಈ ಆರೋಪಿ ಅಲ್ಲೇ ಓಡಾಡಿರುವಂತಹ ಒಂದು ದೃಶ್ಯಗಳು ಕೂಡ ಟಿವಿ ನೈನ್ಗೆ ಲಭ್ಯವಾಗಿವೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಈ ಒಂದು ಫಸ್ಟ್ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಕುಂದಾಲಹಳ್ಳಿಯ ರಾಮೇಶ್ವರಂ ಕೆಫೆ ಮುಂಭಾಗದಲ್ಲಿ ಆತ ಎಷ್ಟು ಆರಾಮವಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಹೇಳಿ. ಸೊ ಇದೇ ವ್ಯಕ್ತಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಬಂದಿದ್ದು ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಈತನ ಮೇಲೆ ಶಂಕೆ ಈಗ ವ್ಯಕ್ತವಾಗಿದೆ. ಈತನೇ ಇರಬಹುದು ಆರೋಪಿ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಿ, ಆತ ನಡ್ಕೊಂಡು ಹೋಗ್ತಾ ಇರುವಂತದ್ದು, ಆತನ ಹಿಂದೆ ಬ್ಯಾಗ್ ಇದೆ, ಜೊತೆಗೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಆತ ಮಾತಾಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಫುಟೇಜ್ ನೋಡ್ತಾ ಇದ್ದೀರಿ. ಇದರಲ್ಲಿ ಆತ ರವೆ ಇಡ್ಲಿಯನ್ನ ತಗೊಂಡಿದ್ದ. ರವೆ ಇಡ್ಲಿ ತಗೊಂಡು ತಿಂದು ಅಲ್ಲಿಂದ ಬಾಂಬ್ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈತನ ಮೇಲೆ ಇರುವಂತಹ ಆರೋಪ. ನೋಡಿ, ದೃಶ್ಯದಲ್ಲಿ ಇದನ್ನ ನೋಡ್ತಾ ಇದ್ರಿ. ಇದೊಂದು ಕ್ಲೋಸ್ ಆಫ್ ಫುಟೇಜ್. ಸೊ ಇದರಲ್ಲಿ ನಂಬರ್ 10 ಅಂತ ಹೇಳಿ ಆ ಹ್ಯಾಟ್ ನಲ್ಲಿ ನಮೂದು ಆಗಿರುವಂತದ್ದನ್ನ ಗಮನಿಸಬಹುದು. ಇದೇ ವ್ಯಕ್ತಿ ಬಾಂಬ್ ಇಟ್ಟು ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಬರ್ತಾ ಇವೆ. ಈಗ ಈತನೇ ಶಂಕಿತ ಬಾಂಬರ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪೊಲೀಸ್ ಮೂಲಗಳು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿವೆ. ಪೊಲೀಸ್ ಮೂಲಗಳ ಪ್ರಕಾರ, ಬಲ್ಲ ಮೂಲಗಳ ಪ್ರಕಾರ ಇದೇ ವ್ಯಕ್ತಿ ಬಾಂಬ್ ಇಟ್ಟು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಈತನ ಮೇಲೆ ಈಗ ಶಂಕೆ ವ್ಯಕ್ತವಾಗ್ತದೆ. ಈತನ ಬಂಧನಕ್ಕೆ ಈಗ 8 ತಂಡಗಳನ್ನ ಕೂಡ ರಚನೆ ಮಾಡಲಾಗಿದೆ. ನೋಡಿ, ಈ ಒಂದು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೀರಿ. ರಾಮೇಶ್ವರಂ ಕೆಫೆಗೆ ಆತ ಗ್ರಾಹಕನ ಸೋಗಿನಲ್ಲಿ ಬಂದಿದ್ದಾನೆ. ಒಂದು ಬ್ಯಾಗ್ ಕೂಡ ಇದೆ ಈತನ ಹಿಂಭಾಗದಲ್ಲಿ. ಹಾಗೆ ಕೈಯಲ್ಲಿ ಈತ ತಿಂಡಿಯನ್ನ ಹಿಡ್ಕೊಂಡು ಆತ ಆರ್ಡರ್ ಮಾಡಿದ್ದು ತಟ್ಟೆ ರವೆ ಇಡ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆ ರವೆ ಇಡ್ಲಿಯನ್ನ ತಗೊಂಡು ಆತ ತಿಂದು ನಂತರ ಬಾಂಬ್ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಈತನ ಮೇಲೆ ವ್ಯಕ್ತವಾಗ್ತಾ ಇರುವಂತಹ ಶಂಕೆ. ಈಗ ಇದೇ ಶಂಕೆಯ ಆಧಾರದ ಮೇಲೆ ಈಗ ಈತನನ್ನ ವಶಕ್ಕೆ ಪಡೆಯೋದಕ್ಕೆ ಕೂಡ ಪೊಲೀಸರು ಈಗ ಮುಂದಾಗ್ತಾ ಇದ್ದಾರೆ. ಸುಮಾರು ಒಂದು 8 ತಂಡಗಳನ್ನ ಈಗಾಗಲೇ ರಚನೆ ಮಾಡಿದ್ದಾರೆ ಪೊಲೀಸರು. ನೋಡಿ, ಕೈಯಲ್ಲಿ ರವೆ ಇಡ್ಲಿ ಇದೆ. ಈತ ಶಂಕಿತ ಬಾಂಬರ್ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ಒಂದು ಮಾಹಿತಿ.